ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮನಸ್ಸು ನಿಮ್ಮನ್ನು ಸೋಲಿಸಿತಾ? ಇನ್ನೂ ಹಾಸಿಗೆ ಬಿಟ್ಟಿರಲಿಲ್ಲ. ಆದರೆ ನಿಮ್ಮ ಮನಸ್ಸು ಕಣ್ಣು ತೆರೆಯುವ ಅಷ್ಟರಲ್ಲೇ ಓಡುತ್ತಿತ್ತು. ನಿಲ್ಲದ ಆಲೋಚನೆಗಳಿಂದ ನೀವು ಸ್ಪಷ್ಟತೆ ಕಳೆದುಕೊಂಡ್ರಾ? ಇದು ನಿಮ್ಮ ತಪ್ಪಲ್ಲ. ಆದರೆ ನೀವು ಇದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅನ್ನೋದೇ ನಿಮ್ಮ ಜೀವನವನ್ನು ನಿರ್ಧರಿಸುತ್ತದೆ. ಮನಸ್ಸಿನ ಕೆಟ್ಟ ಅನಗತ್ಯ ಆಲೋಚನೆಗಳನ್ನು ನಿಲ್ಲಿಸಲು ಬಳಸಬಹುದಾದ 5 ಸರಳ ವಿಧಾನಗಳನ್ನು ಹೇಳ್ತೀನಿ. ಈ ವಿಧಾನವನ್ನು ನಿಯಮಿತವಾಗಿ ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಮನಸ್ಸು ಹೆಚ್ಚು ಶಾಂತ, ಸ್ಪಷ್ಟ ಮತ್ತು ನಿಮ್ಮ ನಿಯಂತ್ರಣಕ್ಕೆ ಬರುತ್ತದೆ. ಇದರಲ್ಲಿ 5ನೇ ವಿಧಾನ ಬಹಳ ಮುಖ್ಯವಾದದ್ದು. ಆದರೆ ಅದನ್ನು ಕೇಳಿದರೆ ಕೆಲವರಿಗೆ ಸ್ವಲ್ಪ ಅಸಹಜವಾಗಿ ಅನಿಸಬಹುದು. ವಿಡಿಯೋವನ್ನು ಪೂರ್ಣವಾಗಿ ನೋಡಿ, ಅದನ್ನು ಕೊನೆಯಲ್ಲಿ ಹೇಳ್ತೀನಿ. ನೋಡಿ, ನಾವು ದಿನಕ್ಕೆ ಸಾವಿರಾರು ಆಲೋಚನೆಗಳನ್ನು ಮಾಡುತ್ತೇವೆ. ನಿಮಗೆ ಗೊತ್ತಿರಲಿ, ಅದರಲ್ಲಿ ಬಹುಭಾಗ ಬೇಡವಾದವು, ನಕಾರಾತ್ಮಕವಾದವು. ಇದನ್ನೇ ಓವರ್ ಥಿಂಕಿಂಗ್ ಅನ್ನೋದು. ಮನಸ್ಸು ಟ್ರಾಫಿಕ್ನಂತೆ ನಿಲ್ಲದೆ ಓಡುತ್ತಲೇ ಇರುತ್ತೆ. ಮತ್ತು ಸಮಸ್ಯೆ ಟ್ರಾಫಿಕ್ ಅಲ್ಲ, ಡ್ರೈವರ್. ಏನ್ ಗೊತ್ತಾ, ರಾತ್ರಿ ಮಲಗಿದ್ರೂ ನಮ್ಮ ಮನಸ್ಸು ವಿಶ್ರಾಂತಿ ತಗೊಳ್ಳೋದಿಲ್ಲ. ಅದರಿಂದಲೇ ಬೆಳಿಗ್ಗೆ ಎದ್ದು ಸುಸ್ತು ಅನ್ಸೋದು. ಆ ಡ್ರೈವರ್ನು ಹೇಗೆ ನಿಯಂತ್ರಿಸಬೇಕು ಅನ್ನೋದನ್ನ 2600 ವರ್ಷ ಹಿಂದೆ ಬುದ್ಧರು ಹೇಳಿದ್ರು. ಬುದ್ಧರು ಇದೇ ಸಮಸ್ಯೆ ಗಮನಿಸಿದರು ಮತ್ತು ಇದಕ್ಕೆ ಒಂದು ಅಚ್ಚರಿಯ ಉತ್ತರ ಕೊಟ್ಟರು. ಮನಸ್ಸು ಒಂದು ಕ್ಷೇತ್ರ ಇದ್ದಾಗೆ. ಅದರಲ್ಲಿ ನೀವು ಏನು ಬಿತ್ತುತ್ತೀರೋ ಅದೇ ಬೆಳೆಯುತ್ತೆ. ಅಂದ್ರೆ ಏನು ಗೊತ್ತೇ? ನೀವು ಈಗ ಯೋಚಿಸ್ತಾ ಇರೋದು ಮುಂದೆ ನಿಮ್ಮ ಜೀವನವಾಗಿ ರೂಪುಗೊಳ್ಳುತ್ತದೆ. ಹಾಗಾಗಿ ಮನಸ್ಸನ್ನು ಕ್ಲೀನ್ ಮಾಡೋದನ್ನು ನಾವು ಕಲಿಯಬೇಕು. ನಮಸ್ಕಾರ ಬಂಧುಗಳೇ, ಬುದ್ಧವಾಣಿ ಕನ್ನಡ ಚಾನೆಲ್ಗೆ ಸ್ವಾಗತ. ಮನಸ್ಸಿನ ಕೆಟ್ಟ ಅನಗತ್ಯ ಆಲೋಚನೆಗಳನ್ನು ನಿಲ್ಲಿಸುವ ಬುದ್ಧರ 5 ವಿಧಾನದಲ್ಲಿ ಮೊದಲ ವಿಧಾನ ಬದಲಾವಣೆ. ಒಮ್ಮೆ ಯೋಚಿಸಿ, ಕೆಟ್ಟ ಯೋಚನೆ ಬಂದಾಗ ನಾವು ಏನು ಮಾಡ್ತೀವಿ? ಯೋಚಿಸ್ಬೇಡ ಅಂತ ಮನಸ್ಸಿಗೆ ಹೇಳ್ಕೊಳ್ತೀವಿ. ಇದೇ ನೀವು ಮಾಡುವ ತಪ್ಪು. ನೀವು ಯೋಚನೆ ತಳ್ಳಿದಷ್ಟು ಅದು ಇನ್ನೂ ಜೋರಾಗಿ ಬರುತ್ತೆ. ನೋಡಿ ಸ್ನೇಹಿತರೆ, ಮನಸ್ಸು ಖಾಲಿ ಜಾಗವನ್ನು ಇಷ್ಟಪಡೋದಿಲ್ಲ. ಅದಕ್ಕೆ ಯಾವಾಗಲೂ ಏನಾದರೂ ಬೇಕು. ವಿಜ್ಞಾನದಲ್ಲಿ ಇದನ್ನು ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ ಕರೀತಾರೆ. ನಾವು ಏನೂ ಮಾಡದಿದ್ದಾಗಲೂ ಮೆದುಳು ಸ್ವತಃ ಯೋಚನೆಗಳನ್ನು ಶುರು ಮಾಡುತ್ತದೆ. ಹಾಗಾಗಿ ನಿಮ್ಮ ಮನಸ್ಸು ಶತ್ರುವಲ್ಲ. ಅದರ ವಿರುದ್ಧ ಹೋರಾಡಬೇಕಿಲ್ಲ, ಸರಿಯಾಗಿ ತರಬೇತಿ ಕೊಡಬೇಕು. ಬುದ್ಧರು ಮೊದಲ ವಿಧಾನದಲ್ಲಿ ಕೆಟ್ಟ ಯೋಚನೆಗಳನ್ನು ತೆಗೆಯಬೇಡಿ, ತೆಗೆಯುವ ಬದಲು ಅದನ್ನು ಬದಲಾಯಿಸಿ ಎಂದು ಹೇಳುತ್ತಾರೆ. ನನಗೆ ಆಗಲ್ಲ ಅನ್ನೋ ಯೋಚನೆ ಬಂದರೆ ಅದನ್ನು ಬದಲಾಯಿಸಿ ಹೇಳಿ, ನಾನು ಪ್ರಯತ್ನ ಮಾಡ್ತೀನಿ. ಇದು ಸ್ವಯಂ ವಂಚನೆ ಅಲ್ಲ, ಇದು ನಿಮ್ಮ ಮನಸ್ಸಿಗೆ ಹೊಸ ಮಾರ್ಗ ಸೂಚಿಸುವ ವಿಧಾನ. ಇಲ್ಲ ಅಂದ್ರೆ ನೀವು ಯೋಚನೆಗಳ ಗುಲಾಮ ಆಗ್ತೀರಿ. ಆದರೆ ಕೆಲವು ಯೋಚನೆಗಳು ಬದಲಿಸಿದ್ರೂ ಹೋಗೋದಿಲ್ಲ. ಅಲ್ಲಿ 2ನೇ ವಿಧಾನ ಬೇಕಾಗುತ್ತದೆ. ಅಂಥ ಸಂದರ್ಭಕ್ಕೆ ಬುದ್ಧರು ಇನ್ನೊಂದು ಮುಖ್ಯ ವಿಷಯ ಹೇಳ್ತಾರೆ. ಆತರ ಪದೇ ಪದೇ ನಿಮ್ಮನ್ನು ಕಾಡುವ ಯೋಚನೆಯನ್ನು ತಳ್ಳಬೇಡಿ. ಒಮ್ಮೆ ನಿಲ್ಲಿ, ಅದನ್ನು ಗಮನಿಸಿ. ಮುಖ್ಯವಾಗಿ ಆ ಯೋಚನೆಯ ಅಪಾಯ ಗಮನಿಸಿ. ಪದೇ ಪದೇ ನಿಮಗೆ ಕಾಡುವ ಯೋಚನೆ ಅಸಲಿಗೆ ನಿಮಗೆ ಏನು ಮಾಡ್ತಿದೆ? ನಿಮ್ಮ ಶಕ್ತಿಯನ್ನು ಕಡಿಮೆ ಮಾಡ್ತಿದೆಯಾ? ನಿಮ್ಮ ಮನಸ್ಸು ನೆಮ್ಮದಿಯಿಂದ ಇರೋದನ್ನು ತಡೆಯುತ್ತಿದೆಯಾ? ಇದು ನಿಧಾನವಾಗಿ ನಿಮ್ಮನ್ನ ಒಳಗೆ ಕುಗ್ಗಿಸ್ತಾ ಇದೆಯಾ? ಯಾಕಂದ್ರೆ ನಮ್ಮ ಯೋಚನೆಗೆ ಶಕ್ತಿ ಕೊಡೋದು ನಾವೇ. ಅದರ ಹಾನಿ ನಮಗೆ ಸ್ಪಷ್ಟವಾಗಿ ಕಾಣಿಸಿದರೆ ಮನಸ್ಸು ಸ್ವತಃ ತಾನೇ ಹಿಂದಕ್ಕೆ ಸರಿಯುತ್ತೆ. ಇದು ಕೇಳೋಕೆ ಸಿಂಪಲ್ ಅನ್ನಿಸಬಹುದು, ಆದರೆ ಇಲ್ಲಿ ಹೆಚ್ಚಿನ ಜನ ಒಂದು ದೊಡ್ಡ ತಪ್ಪನ್ನು ಮಾಡ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾನು ಒಬ್ಬ ಅಸ್ಸಾಮಿ ಬಗ್ಗೆ ಹೇಳಬೇಕು. ಅವನ ಹೆಸರು ರಘು ಮತ್ತು ಅವನ ಕಥೆ ಕೇಳಿದ್ರೆ ನೀವು ನಿಮ್ಮನ್ನೇ ಕಾಣ್ತೀರಿ. ರಘು ಬೆಳಗ್ಗೆ ಎದ್ದು ಕಾಫಿ ಕುಡಿಯೋಕೆ ಅಂತ ಕೊಡ್ತಾನೆ. ಮುಂಜಾನೆ ಸೂರ್ಯನ ಬೆಳಕು ಕಿಟಕಿಯಿಂದ ಒಳಗೆ ಬೀಳ್ತಾ ಇದೆ. ಅವನ ಕೈಯಲ್ಲಿ ಕಪ್ಪಿದೆ. ಕಪ್ಪಲ್ಲಿ ಕಾಫಿ ಇನ್ನೂ ಬಿಸಿ ಇದೆ. ಆದರೆ ರಘುವಿನ ಮನಸ್ಸು ಮೀಟಿಂಗ್ನಲ್ಲಿ ಇದೆ. ಕಾಫಿಯ ರುಚಿ ಅವನಿಗೆ ಗೊತ್ತಾಗ್ತಿಲ್ಲ. ಅವನ ಜೀವನವು ಹೀಗೆ ಹಾರಿ ಹೋಗ್ತಿದೆ. ಅವನು ಬದುಕ್ತಿಲ್ಲ, ಕೇವಲ ಯೋಚಿಸ್ತಾ ಇದ್ದಾನೆ. ಇದೇ ನಮ್ಮ ಜೀವನ ಸ್ನೇಹಿತರೆ. ದೇಹ ಇಲ್ಲಿ, ಆದರೆ ಮನಸ್ಸು ಯಾವಾಗಲೂ ಬೇರೆ ಕಡೆ ಇರುತ್ತೆ. ನಿಮಗೆ ಅರ್ಥವಾಗಿರ್ಬೋದು, ನಾವು ಬದುಕ್ತಾ ಇಲ್ಲ, ನಾವು ಯೋಚಿಸ್ತಾ ಇದ್ದೀವಿ.
ಮತ್ತು ಮೂರನೇ ವಿಧಾನವನ್ನ ಹೆಚ್ಚಿನ ಜನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಇಲ್ಲಿ ಅನಗತ್ಯ ಯೋಚನೆಗೆ ಹೆಚ್ಚು ಗಮನ ಕೊಡಬೇಡ ಎಂದು ಬುದ್ಧರು ಹೇಳ್ತಾರೆ. ಗಮನ ಕೊಡಬೇಡಿ ಅಂತ ಹೇಳಿದ್ರೆ ಕಣ್ಣು ಮುಚ್ಚೋದಲ್ಲ, ಅಂದ್ರೆ ಅದನ್ನ ಹಿಂಬಾಲಿಸಬೇಡಿ, ಅದನ್ನ ಬೆಳೆಸಬೇಡಿ ಎಂದರ್ಥ. ಉದಾಹರಣೆಗೆ, ನೀವು ರಸ್ತೆಯಲ್ಲಿ ಹೋಗ್ತಿದ್ದೀರಿ ಅಂದುಕೊಳ್ಳಿ. ಪಕ್ಕದ ಮನೆಯಲ್ಲಿ ಜಗಳ ಕೇಳಿಸಿದ್ರೆ ನಾವು ನಿಲ್ಲೋದಿಲ್ಲ ಅಲ್ವಾ? ಹಾಗೆ ಮುಂದಕ್ಕೆ ಹೋಗ್ತೀವಿ. ಆದರೆ ಮನಸ್ಸಿನ ಯೋಚನೆ ಬಂದ್ರೆ ತಕ್ಷಣ ನಾವು ಅದರಲ್ಲಿ ಮುಳುಗಿಬಿಡ್ತೀವಿ. ಇದು ರಿಯಾಕ್ಷನ್ ಅಲ್ಲ, ಮನಸ್ಸಿನ ಯೋಚನೆಗೆ ನೀವು ಕೊಟ್ಟ ಉತ್ತರ. ಗಮನ ಕೊಡದಿದ್ರೆ ಆ ಯೋಚನೆ ತಾನೇ ಕಡಿಮೆ ಆಗುತ್ತೆ. ಬುದ್ಧರು ಇದಕ್ಕೆ ಉಪೇಕ್ಷಾ ಅಂತ ಹೇಳ್ತಾರೆ. ಯೋಚನೆ ಕಂಡ್ರೂ ರಿಯಾಕ್ಟ್ ಮಾಡದೇ ಇರೋ ಶಕ್ತಿ. ಆದರೆ ಕೆಲವು ಯೋಚನೆಗಳು ಉಪೇಕ್ಷೆ ಮಾಡಿದ್ರೂ ಹೋಗೋದಿಲ್ಲ. ಅವುಗಳ ಹಿಂದೆ ಒಂದು ಕಾರಣ ಇರ್ತದೆ. ಬುದ್ಧರು 4ನೇ ವಿಧಾನದಲ್ಲಿ ಅತ್ಯಂತ ಶಕ್ತಿಶಾಲಿ ಪ್ರಶ್ನೆಯನ್ನು ಕೇಳಲು ಹೇಳುತ್ತಾರೆ. ಒಂದ್ಸಲ ಶಾಂತವಾಗಿ ನಿಮ್ಮ ಮನಸ್ಸನ್ನು ಕೇಳಿಕೊಳ್ಳಿ. ಈ ಯೋಚನೆ ಯಾಕೆ ಬರ್ತಿದೆ? ಭಯವಾ? ಹಳೆಯ ನೋವಾ? ಅಹಂಕಾರವಾ? ಹೆಚ್ಚಿನ ಓವರ್ ಥಿಂಕಿಂಗ್ 3 ಕಾರಣದಿಂದ ಬರುತ್ತೆ: ಭವಿಷ್ಯದ ಭಯ, ಹಳೆಯ ಪ್ರಸಂಗ ಅಥವಾ ನಮ್ಮ ಅಹಂ. ಇದನ್ನ ಗುರುತಿಸದಿದ್ರೆ ಯೋಚನೆ ನಿಲ್ಲೋದಿಲ್ಲ. ಬುದ್ಧರ ಭಾಷೆಯಲ್ಲಿ ಇದು ತಣ್ಹ, ಅಂದರೆ ಆಸೆ ಅಥವಾ ತೃಪ್ತಿ ಇಲ್ಲದ ಬಯಕೆ. ಹೆಚ್ಚಿನ ಯೋಚನೆಗಳ ಮೂಲ ಎಲ್ಲಿ ಇರುತ್ತದೆ ಗೊತ್ತಾ? ಮೂಲ ಗೊತ್ತಾದ್ರೆ ಆ ಯೋಚನೆಯ ವೇಗ ತಾನೇ ಕಡಿಮೆ ಆಗುತ್ತೆ. ನೆನಪಿಟ್ಟುಕೊಳ್ಳಿ, ಅದು ಬಯಕೆ ಮತ್ತು ಭಯದಲ್ಲಿ ಇರುತ್ತದೆ. ಈ 4 ವಿಧಾನಗಳು ಹಗಲಿನ ಸಮಯದಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತವೆ. ಆದರೆ ಮಧ್ಯರಾತ್ರಿ ಮನಸ್ಸು ಬಿಡದೆ ಕಾಡುತ್ತಿದ್ದಾಗ ಆ ಕ್ಷಣದಲ್ಲಿ ಒಂದೇ ಒಂದು ವಿಧಾನ ಮಾತ್ರ ಕೆಲಸ ಮಾಡುತ್ತದೆ. ಅದೇ 5ನೇ ವಿಧಾನ. ಅದಕ್ಕಾಗಿ ಕಾಯ್ತಿದ್ರಿ ಅಲ್ವಾ? ಇನ್ನು 5ನೇ ವಿಧಾನ. ಬುದ್ಧರು ಹೇಳುತ್ತಾರೆ, ಕೆಲವೊಮ್ಮೆ ಯೋಚನೆಯನ್ನು ದೃಢವಾಗಿ ನಿಲ್ಲಿಸಬೇಕು. ಕೆಲವೊಮ್ಮೆ ವಿಶ್ಲೇಷಣೆ ಬೇಡ, ಬದಲಾಯಿಸೋದು ಬೇಡ. ಆ ಕ್ಷಣದಲ್ಲಿ ಮನಸ್ಸಿಗೆ ನೇರವಾಗಿ ಹೇಳಿ, ಸಾಕು, ಈಗ ನಿಲ್ಲು. ನಾನು ಹೇಳಿದ್ರೆ ಮಾತ್ರ ನೀನು ಯೋಚಿಸು, ಇಲ್ಲ ಅಂದ್ರೆ ನಿಲ್ಲು. ಇದು ಒತ್ತಡ ಅಲ್ಲ, ಇದು ಟ್ರೈನಿಂಗ್. ನಾಯಿಗೆ ಟ್ರೈನಿಂಗ್ ಕೊಡ್ತೀವಿ ಅಲ್ವಾ? ಕೂತ್ಕೋ ಅಂದ್ರೆ ಅದು ಕೂತ್ಕೊಳ್ಳುತ್ತೆ. ನಮ್ಮ ಮನಸ್ಸು ಹಾಗೆ. ಪ್ರಾಕ್ಟೀಸ್ ಮಾಡಿದ್ರೆ ಅದು ಕೇಳಲು ಶುರು ಮಾಡುತ್ತದೆ. ಸರಿ, 5 ಮೆಥಡ್ನ ಕೇಳಿಸಿಕೊಂಡದ್ದು ಆಯಿತು. ಈಗ ಒಂದು ಸಣ್ಣ ಅಭ್ಯಾಸ ಮಾಡೋಣ. ಈ ಅಭ್ಯಾಸವನ್ನು ಸರಿಯಾಗಿ ಮಾಡಿದ್ರೆ ನಿಮ್ಮ ಮನಸ್ಸು ನಿಧಾನವಾಗಿ ಶಾಂತವಾಗುವುದನ್ನು ನೀವೇ ಗಮನಿಸ್ತೀರಿ. ಒಟ್ಟಿಗೆ ಮಾಡೋಣ. ಕಣ್ಣು ಮುಚ್ಚಿ ಒಂದು ಯೋಚನೆ ತಗೊಳ್ಳಿ. ನಿಮ್ಮನ್ನ ಕಾಡ್ತಿರೋ ಯೋಚನೆ. ಅದನ್ನ ಕಾಗದದಂತೆ ನಿಧಾನವಾಗಿ ಮಡಚಿ ಎಸೆದುಬಿಡಿ. ಅದರ ಜಾಗದಲ್ಲಿ ನಿಮಗೆ ಇಷ್ಟವಾದ ಒಂದು ಶಾಂತ ಚಿತ್ರವನ್ನು ಕಲ್ಪನೆ ಮಾಡಿಕೊಳ್ಳಿ. ನಿಧಾನವಾಗಿ ಕಣ್ಣು ತೆರೆಯಿರಿ. ಈಗ ಹೇಗಿದೆ? ಇದು ಕೇಳಲು ಸಿಂಪಲ್ ಅನ್ಸುತ್ತೆ, ಆದರೆ ಇದರ ಹಿಂದೆ 2600 ವರ್ಷಗಳ ಆಳವಾದ ಧ್ಯಾನದ ಅನುಭವ ಇದೆ. ಇಂದಿನ ವಿಜ್ಞಾನವೂ ಹೇಳುತ್ತಿದೆ, ಮೆಂಟಲ್ ಇಮೇಜರಿ ಮನಸ್ಸಿನ ಪ್ಯಾಟರ್ನ್ ಬದಲಿಸಲು ಸಹಾಯ ಮಾಡಬಹುದು ಅಂತ. ಆದರೆ ಈ 5 ವಿಧಾನ ಒಂದೊಂದು ಸಲ ಮಾಡಿದ್ರೆ ಸಾಕಾಗಲ್ಲ. ಮನಸ್ಸು ನಿಜವಾಗಿ ಬದಲಾಗಬೇಕಾದ್ರೆ ಇದು ಡೈಲಿ ಹ್ಯಾಬಿಟ್ ಆಗಬೇಕು. ಈ ಎಲ್ಲ 5 ವಿಧಾನಗಳ ಹಿಂದೆ ಒಂದು ಸರಳ ಸತ್ಯ ಇದೆ. ಬುದ್ಧರ ಧಮ್ಮಪದದ ಮೊದಲ ಸಾಲು ಕೂಡ ಇದೆ. ಮನೋಪುಬ್ಬಂಗಮ ಧಮ್ಮ, ಮನೋಸೇಠ ಮನೋಮಯ. ಅಂದ್ರೆ ಎಲ್ಲ ಅನುಭವಗಳ ಮೊದಲ ಕಾರಣ ಮನಸ್ಸು. ನಿಮ್ಮ ಸಂತೋಷ, ನಿಮ್ಮ ನೋವು, ನಿಮ್ಮ ಶಾಂತಿ ಎಲ್ಲವೂ ಮನಸ್ಸಿನಿಂದಲೇ ಶುರುವಾಗುತ್ತವೆ. ಬಹುತೇಕ ಜನರಿಗೆ ಸತ್ಯ ಗೊತ್ತಾಗುತ್ತದೆ, ಆದರೆ ಅವರು ಏನೂ ಮಾಡೋದಿಲ್ಲ. ನೀವು ಆ ಜನರಲ್ಲಿ ಒಬ್ಬರಲ್ಲ. ಈಗಲೇ ಬುದ್ಧನ ಶಿಷ್ಯನಂತೆ ಒಂದಾದರೂ ಬದಲಾವಣೆ ಮಾಡಿ. ಇದಕ್ಕೆ ದೊಡ್ಡ ಸಾಧನೆ ಬೇಕಿಲ್ಲ. ಹಿಂದೆ ಒಂದೇ ಒಂದು ಯೋಚನೆ ಬದಲಿಸಿ ನೋಡಿ. ಬುದ್ಧರು ಹೇಳ್ತಾರೆ, ಹನಿ ಹನಿ ಕೂಡಿದ್ರೆ ಸಾಗರ. ಪ್ರತಿ ಸಣ್ಣ ಪ್ರಯತ್ನವೂ ಒಂದು ದೊಡ್ಡ ಬದಲಾವಣೆಯ ಆರಂಭ. ಮನಸ್ಸನ್ನ ಪ್ರತಿದಿನ ಸ್ವಚ್ಛ ಮಾಡ್ತಾ ಹೋದ್ರೆ ಬದುಕು ಹಗುರ ಆಗುತ್ತೆ. ಇವತ್ತು ಕಲಿತ 5 ವಿಧಾನಗಳು ಬುದ್ಧರ ವಿತಕ್ಕ ಸಂತಾನ ಸುತ್ತ. ಆದ್ರೆ ಧಮ್ಮಪದ ಎಂಬ ಗ್ರಂಥದಲ್ಲಿ ಮನಸ್ಸಿನ ಬಗ್ಗೆ ಇನ್ನೂ ಆಳವಾದ ಸತ್ಯಗಳಿವೆ. ನೀವು ಸೀರಿಯಸ್ ಆಗಿ ನಿಮ್ಮ ಮನಸ್ಸನ್ನ ಬದಲಿಸಬೇಕು ಅಂದ್ರೆ ಧಮ್ಮಪದದ ಬಗ್ಗೆ ನಾವು ಮಾಡ್ತಿರುವ ವಿಶೇಷ ವಿಡಿಯೋ ಸರಣಿಯನ್ನ ಒಮ್ಮೆ ನೋಡಿ.
ಅಲ್ಲಿ ಈ ವಿಧಾನಗಳನ್ನು ಇನ್ನೂ ಆಳವಾಗಿ ಸರಳವಾಗಿ ಬಳಸೋದು ಹೇಗೆ ಅಂತ ನೀವು ತಿಳ್ಕೊಳ್ಬಹುದು. ನಮಸ್ಕಾರ.